ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನೀನು ಬೇರೆಯಾದರೆ ಏನು ಮಾಡುವೆ, ನನ್ನ ಮರೆಯುವೆಯ, ನನ್ನನ್ನೇ ನೆನೆಯುವೆಯ, ಆಸೆ ಅಳಿಸುವೆಯ, ನನ್ನ ಆಣೆ ಉಳಿಸುವೆಯ. ಎಷ್ಟು ಒಳ್ಳೆ ಹಾಡಲ್ವಾ? 1992 ಅಲ್ಲಿ ಬರೋ ಸಿನಿಮಾ ಜೇಂಕಾರ. ರಘುರಾಮ್ ಅವರು ಡೈರೆಕ್ಷನ್ ಮಾಡಿದ್ರು. ಅನಂತ್ ನಾಗ್ ಅವರು, ಕುಮಾರ್ ಬಂಗಾರಪ್ಪ ಅವರು, ಶ್ರೀನಾಥ್ ಅವರು, ಜಯಂತಿ ಅವರು, ಸಿ ಆರ್ ಸಿಂಹ ಅವರು, ಪ್ರಿಯಾಂಕಾ ಅವರು, ಗೀತಾ ಅವರು, ಶಿವರಾಮ್ ಅವರು, ದೊಡ್ಡ ತಾರಾಗಣ ಇದು. ಇಲ್ಲಿ 3 ಹಾಡುಗಳನ್ನ ಉದಯ್ ಶಂಕರ್ ಬರೀತಾರೆ, 3 ಹಾಡುಗಳನ್ನ ಹಂಸಲೇಖ ಬರೀತಾರೆ. ಯೂಟ್ಯೂಬ್ ಅಲ್ಲಿ ತುಂಬಾ ತಪ್ಪುಗಳು ಕೊಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಆ ಲೇಬಲ್ ಅಲ್ಲಿ ಏನೋ ಕೊಟ್ಟಿದ್ರು, ಅದೇನೋ ಗೊತ್ತಿಲ್ಲ, ಎಲ್ಲ ಉದಯ್ ಶಂಕರ್ ಅಂತ ಕೊಡ್ತಾರೆ, ಎಲ್ಲ ಹಂಸಲೇಖ ಅಂತ ಕೊಡ್ತಾರೆ. ಗೂಗಲ್ನಲ್ಲಿ ನಾನು ಚೆಕ್ ಮಾಡಕ್ ಹೋಗಿಲ್ಲ, ಆದರೆ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ತಪ್ಪಿತ್ತು. ಅವ್ರು ಆಡಿಯೋ ಕಂಪ್ನಿಯವರು ಅದು ಮಾಡಬೇಕು. ಆ್ಯಕ್ಚುಲಿ ಸುಮ್ಮನೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ತುಂಬ ಕೆಲಸಗಳು ಮಾಡ್ತಾರೆ ಆಡಿಯೋ ಕಂಪ್ನಿಯವರು, ಮೆಚ್ಚಬೇಕು. ಆದರೆ ಇಂಥದ್ದೆಲ್ಲ ಬಿಟ್ಬಿಡ್ತಾರೆ. ಯಾರಿಗೆ ಸಿಗಬೇಕಾದ ಮನ್ನಣೆ ಯಾರಿಗೋ ಸಿಕ್ಬಿಡುತ್ತೆ, ಅದು ತಪ್ಪದು. ಅದು ಅವ್ರಿಗೂ ಅಗೌರವ, ಇವ್ರಿಗೂ ಅಗೌರವ, ಹಂಗಾಗ್ಬಿಡುತ್ತೆ. ಇಲ್ಲಿ ನಾನು ನೀನು ಬೇರೆಯಾದರೆ, ಯಾರೂ ವೈರಿ ಬಾಳಿನಲ್ಲಿ, ತನು ಒಳಗೆ ಒಲವ ಜೇಂಕಾರ, ಇದು 3 ಬರೆದು ಹಂಸಲೇಖ ಅವರು. ಪ್ರೀತಿ ಮಾಡಿ ಎಲ್ಲ ಇಲ್ಲಿ, ಕಂಡೆ ಕಂಡೆ ನಾನು ಕಂಡೆ, ಕಾಲೇಜಿನಲ್ಲಿ ಅಂತ ಹೇಳೋ 3 ಹಾಡು ಉದಯ್ ಶಂಕರ್ ಬರೆಯೋದು. ಉದಯ್ ಶಂಕರ್ ಅವರು ಹಂಸಲೇಖ ಅವ್ರಿಗಿಂತ ವಯಸ್ಸಲ್ಲಿ ಹಿರಿಯವರು, ಅನುಭವಸ್ಥರು, ಸಾಹಿತ್ಯ ರತ್ನ ಅಂತ ಬಿರುದು ತಗೊಂಡವರು. ಅವ್ರ ಬಗ್ಗೆ ಮುಂದಕ್ಕೆ ಎಪಿಸೋಡ್ ಮಾಡ್ತೀನಿ ನಾನು, ಖಂಡಿತ ಮಾಡಲೇಬೇಕು. ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ಮೇಷ್ಟ್ರು ಪಾಠ ಮಾಡಿರ್ತಾರ, ಕೇಳ್ದಂಗೆ ಅರ್ಥ ಆಗ್ಬಿಡ್ಬೇಕು, ಸರಳವಾಗಿ ಬರೀತಾರೆ. ಒಳ್ಳೆ ಕ್ರೀಮ್ ಅಂತೀವಿ, ಅಷ್ಟು ಒಳ್ಳೆ ಸಾಲುಗಳು ಬರೀತಾರೆ. ಪಲ್ಲವಿ ಚರಣ ಈಸಿಯಾಗಿ ಅರ್ಥ ಆಗ್ಬಿಡ್ಬೇಕು, ಆ ರೀತಿ ಬರೀತಾರೆ ಅವರು. ಬೆಳ್ಳಿ ಮುಗಿಲ ಅಂಚೆಗೆ ನಾನು ಹಾರಿ ಹೋದೆನು, ಮೋಡದಿಂದ ಮಾಲೆ ಮಾಡಿ ನಿನಗೆ ತಂದೆನು. ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಭೂಮಿಯ ಮೇಲೇನೆ ನಾ ಸ್ವರ್ಗವ ಕಂಡಂತೆ, ಸಂತಸ ಆಯ್ತು ನೀ ಹತ್ತಿರ ಬಂದಂತೆ. ಅದೇ ರೀತಿ ಇನ್ನೊಂದು ಒಳ್ಳೆ ಹಾಡಿದೆ ಅದರಲ್ಲಿ, ಸಿ ಅಶ್ವಥ್ ಅವರು ಹಾಡಿದ್ದು. ಇಲ್ಲಿ ಸಿ ಅಶ್ವಥ್ ಅವರು, ಎಸ್ ಪಿ ಬಿ ಅವರು, ಚಿತ್ರಮ್ಮ ಅವರು ಹಾಡಿದ್ದಾರೆ. ಇದರ ಒಂದು ರೆಕಾರ್ಡಿಂಗ್ ಎಲ್ಲ ಸ್ಟುಡಿಯೋ ಪ್ರಸಾದಲ್ಲಿ. ರಾಮ ಕೂಡ ಸೋತು ಹೋದ ಸೀತೆಯ ಬಾಳಿನಲ್ಲಿ, ದೇವದಾಸ ಜೀವ ಕೊಟ್ಟ ನೋವಿನ ಆತುರದಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾತಿ ಮಳೆಯ ನೀರು ಎಲ್ಲ ಮುತ್ತುಗಳಾಗೋದಿಲ್ಲ, ಕಾದು ಅರಳ ಹೂವುಗಳೆಲ್ಲ ದೇವರ ಸೇರೋದಿಲ್ಲ. ಬ್ಯೂಟಿಫುಲ್ ಸಾಹಿತ್ಯ ಇದು ನೋಡಿ. ಸಿಂಪಲ್ ಆಗಿ ಅರ್ಥ ಆಗೋ ತರ ಉದಯ್ ಶಂಕರ್ ಅವರು ಬರೆದ್ರು. ಇನ್ನೊಂದು ಜಾಲಿ ಸಾಂಗ್ ಇದೆ ಕಾಲೇಜಿನಲ್ಲಿ ಅಂತ, ಅದು ಕೂಡ ಚೆನ್ನಾಗಿ ಬರ್ದಿದ್ದಾರೆ. ಇಲ್ಲಿ 3 ಹಾಡು ಉದಯ್ ಶಂಕರ್ ಅವರು, 3 ಹಾಡು ಹಂಸಲೇಖ ಅವರು. ತನು ಒಳಗೆ ಒಲವ ಜೇಂಕಾರ ಅಂತ ಒಂದು ಹಾಡಿದೆ, ಅಲ್ಲಿ ಸಿನಿಮಾ ಟೈಟ್ಲ್ ಹಾಕಿ ಹಂಸಲೇಖ ಹಾಡು ಮಾಡೇ ಮಾಡ್ತಾರಲ್ಲ. ಸುಮದೊಳಗೆ ಭ್ರಮರ ಜೇಂಕಾರ, ಎದೆಯೊಳಗೆ ನಾದದ ಓಂಕಾರ ಅಂತ, ನಾದದ ಓಂಕಾರಕ್ಕೆ ನಾದದ ಓಂಕಾರ ಅಂತ ಬರೆದ್ಬಿಟ್ರು. ಆ ಮೊದಲ ಚರಣ ಅಂತೂ ಬ್ಯೂಟಿಫುಲ್. ಸುಮಗಳೊಳಗೆ ಸುರತಿ, ಮರಗಳೊಳಗೆ ಗಾನ, ಅಲೆಗಳೊಳಗೆ ಮೊರೆತ, ಕವಿಗಳೊಳಗೆ ಕವಿತೆ. ಎಷ್ಟು ಚೆನ್ನಾಗಿದೆ ನೋಡಿ. ಸುರತಿ ಅಂದ್ರೆ ಒಂದು ರಾಗದ ಹೆಸರು ಅಂತಾನು ಹೇಳ್ತಾರೆ. ಜ್ಞಾಪಕ, ಸ್ಮರಣೆ, ದೇವರ ಕಡೆಗೆ ಮನಸ್ಸನ್ನು ಹೇಳ್ಕೊಳ್ಳುವಂಥದ್ದು. ಇಲ್ಲಿ ಬರ್ದಿದ್ದವರು ಸುಮಗಳೊಳಗೆ ಸುರತಿ ಅಂದ್ರೆ ಹೂವೊಳಗೆ ದುಂಬಿ ಅಂತ ಒಂದು ಪ್ರೀತಿಯ ಕ್ರಿಯೆ, ಅದನ್ನ ಬರ್ದಿಯಾರಲ್ಲಿ. ಮರಗಳೊಳಗೆ ಗಾನ ಅಂದ್ರೆ ಆ ಮರದ ಮೇಲೆ ಕೋಗಿಲೆ ಗಾನಕ್ಕೆ ಬರೆದ್ರು, ಮಾಮರದಲ್ಲಿ ಕೋಗಿಲೆ ಇರುತ್ತೆ ಅಂತ. ಅಲೆಗಳೊಳಗೆ ಮೊರೆತ, ಮೊರೆತ ಅಂದ್ರೆ ಬೋರ್ಗೆ ಇರತ್ತ ಅಂತ ಹೇಳ್ಬೋದು, ಗರ್ಜನೆ, ಅಬ್ಬರ, ಆ ರೀತಿ ಬರುತ್ತೆ ಅದು. ಅದಕ್ಕೆ ಅಲೆಗಳೊಳಗೆ ಮೊರೆತ. ಕವಿಗಳೊಳಗೆ ಕವಿತೆ, ಕವಿಗಳೊಳಗೆ ಕವಿತೆ ಇರುತ್ತೆ ಅಂತ ಬರೆದ್ರು ನೋಡಿ. ಒಂದು ವರ್ಣನೆಯಿಂದ ಆ ಪ್ರೀತಿಯನ್ನು, ಆ ಪ್ರೇಮಿಸುವ ರೀತಿ ಇದೆಯಲ್ಲ, ಬ್ಯೂಟಿಫುಲ್. ಅಣುವಿನೊಳಗೆ ಸಕಲ, ಸಕಲರೊಳಗೆ ಪ್ರಣಯ, ಪ್ರಣಯದೊಳಗೆ ನಿಶಯ, ನಿಶಯ ಒಳಗೆ ಉಷಯ. ಅಲ್ಲಿ ನೋಡಿ ಆ ನಿಶಯ, ಉಷೆ ಎಷ್ಟು ಚೆನ್ನಾಗಿದೆ ರೀ ಆ ಪ್ರಾಸ, ಎಲ್ಲ ಬ್ಯೂಟಿಫುಲ್ ಹಾಡೋದು. ಎಸ್ ಟಿ ವಿ ಅವ್ರನ್ನ ನಾವು ನೆನೆಸ್ಕೋಬೇಕಿಲ್ಲ. ಎಸ್ ಟಿ ವಿ ಅವರು, ಚಿತ್ರಮ್ಮ ಅವರು ಸೂಪರ್ ಆಗಿ ಹಾಡಿದ್ದಾರೆ. ಇನ್ನೊಂದು ಹಾಡಿದೆ, ಇದು ಪ್ರಸಾದಲ್ಲಿ ರೆಕಾರ್ಡಿಂಗ್ ಆಗಬೇಕಾದ್ರೆ ರೋಮಾಂಚನ ಆಯ್ತಂತೆ ಹಂಸಲೇಖ ಅವ್ರಿಗೆ. ಈ ಹಾಡು ತುಂಬ ಜನ ಈ ಹಾಡನ್ನ ಗುರುತಿರೋದಿಲ್ಲ, ಬೇಜಾರಾಗುತ್ತೆ. ಇಂಥ ಹಾಡುಗಳೆಲ್ಲ ಬೆಳಕಿಗೆ ಬಂದಿಲ್ಲ ಅಂತ. ಅಂದರೆ ಕೇಳಿರ್ತಾರೆ ಅಭಿಮಾನಿಗಳು, ಯಾರು ವೈರಿ ಈ ಬಾಳಿನಲ್ಲಿ ಅಂತ. ಯಾರು ವೈರಿ ಈ ಬಾಳಿನಲ್ಲಿ, ಯಾರ ನಂಬಿ ನಾ ಬಾಳೋದಿಲ್ಲಿ. ನೋಡಿ, ಬಾಳಿನಲ್ಲಿ ಬಾಳೋದಿಲ್ಲಿ, ಅದು ಒಂದು ಪದ ಚೇಂಜ್ ಮಾಡಿದ್ರೆ ಅರ್ಥನೇ ಬೇರೆ ಆಗುತ್ತೆ. ಹಂಗೆ ಬರೆದ್ರು, ಸೂಪರಾಗಿ ಬರೆದ್ರು. ಯಾರ ಶಾಪಕ್ಕೆ ಒಂಟಿಯಾದನೋ ಕೋಲಾಹಲ ಬದುಕೆ ಅಂತ, ಸರಳವಾದ ಮೀನಿಂಗ್ ಅದು. ಆದರೆ ಇಲ್ಲಿ ಎಸ್ ಟಿ ಬಿ ಅವರ ವಾಯ್ಸು, ಆ ಒಂದು ಐಪಿಚ್ಚು ಬ್ಯೂಟಿಫುಲ್. ಅಮ್ಮನ ಪ್ರೇಮವ ಕಾಣದೆ ಹೋದೆನಾ, ತಾಯಿಯೂ ಇಲ್ಲದೆ ತಾದನಿರಾದೆನಾ. ಎಷ್ಟು ಚೆನ್ನಾಗಿದೆ ನೋಡಿ ಪದಪ್ರಯೋಗ. ತುಂಬ ದುಃಖಕರ ಹಾಡಾದ್ರೂ ಆ ಪದಪ್ರಯೋಗ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು. ಅನಾಥ ಮಗುವಾದ ಹೇಗೆ ಬರೆದಿದ್ರು ಅದೇ ರೀತಿ ಬರೆದಿದ್ದು, ಬ್ಯೂಟಿಫುಲ್ ಹಾಡು. ಇನ್ನೊಂದು ಆಗಲೇ ಹೇಳಿದೆ ನಾನು, ಮೊದಲೇ ಹಾಡಿದ್ದೆ, ನಾನು ನೀನು ಬೇರೆಯಾದರೆ ಏನು ಮಾಡುವೆ. ಒಂದು ಸ್ಯಾಡ್ ಸಾಂಗ್ ಅಂತ ಹೇಳ್ಬೇಕು, ಪ್ರೀತಿನ ಒಂದು ಬೇಜಾರಲ್ಲಿ ಆಡುವಂಥದ್ದು. ಅಲ್ಲಿ ಸೂರ್ಯ ಬರದೆ ಕತ್ತಲಾಗ್ಬಿಟ್ರೆ ನಾನು ಹೆಂಗೆ ಹುಡುಕ್ತೀಯ ಅಂತ ಬರೆದಿದ್ದಾರೆ, ಸಖತ್ತಾಗಿದೆ ಅದು. ಅಂದರೆ ಸೂರ್ಯನಿಗೂ ಗೆಳತಿಗೂ ಒಂದು ಹೋಲಿಕೆ ಮಾಡಿದ್ದು. ನಾನು ಇಲ್ಲದೆ ನಿನ್ನ ಕತ್ಲು ಅಂತ ಹೇಳೋದು ನಂಗೆ ಹೇಳಿದ್ದಾರೆ. ಅದೇ ರೀತಿ ಮುಂದಕ್ಕೆ ಬರೆದಿದ್ದಾರೆ, ಆ ಕನಸಲ್ಲಿ ನಾನು ನಿನ್ನ ಕಂಡಿಲ್ಲ ಅಂದರೆ ನಿನ್ನ ಮನಸ್ಸೊಳಗಿರೋ ನನ್ನ ಒಂದು ಬಿಂಬಕ್ಕೆ ನಾನು ಎಳ್ಕೊಂಬರ್ತೀನಿ ಅಂತ. ಚೆನ್ನಾಗಿ ಬರೆದಿರೋದು, ಸಖತ್ತಾಗಿದೆ ಅದು. ನಿದಿರೆಯೂ ತಾ ಬರದಂತೆ ಆಗಿ, ಕನಸಿಲ್ಲದೆ ನನ್ನ ನೋಡದೆ ಹೇಗಿರುವೆ ನೀನು, ಮನಸ್ಸಲ್ಲಿರೋ ನಿನ್ನ ಮೊಗವನ್ನೇ ನಿನ್ನ ಕಣ್ಣಿಗೆ ಎಳೆ ತರುವೆ ಅಂತ. ಚೆನ್ನಾಗಿದೆ ನೋಡಿ. ಅದನ್ನ ನೋಡಿ ಹೆಂಗೆ ಬರ್ದಿ ಅಂತ, ಎಳೆ ತರುವೆ ಅಂತ. ಕನಸು ಕಾಣ್ತೀನಿ ಅಂತ ಹೇಳೋದನ್ನ ಆ ರೇಂಜಿಗೆ ಬರೆದವರು ಅವರು, ಅಂದರೆ ವಿಸ್ತಾರವಾಗಿ ಬರೆದಿದ್ದಾರೆ. ಈ ರೀತಿ ಇಲ್ಲಿ ಹಾಡಿನ ಹುಟ್ಟಿನ ಮಾಹಿತಿ ಇಲ್ಲ ನನಗೆ, ಆದರೆ ಇಷ್ಟು ಹಾಡುಗಳು ನಿಮಗೆ ನೆನಪು ಮಾಡಬೇಕಿತ್ತು ನಾನು. ಯಾಕೆಂದರೆ ಇದೆಲ್ಲ ತುಂಬ ಫೇಮಸ್ ಆಗಬೇಕಿದ್ದ ಹಾಡುಗಳು ಜೇಂಕಾರದಲ್ಲಿ. ಕೆಲವು ಜನ ಕೇಳ್ತೀರಿ, ಆದರೆ ಕೆಲವು ವೀಕ್ಷಕರಿಗೆ ಇದು ಅಷ್ಟು ಪರಿಚಯ ಆಗಿಲ್ಲ ಹಾಡುಗಳು. ಇಲ್ಲಿ ಯಾರು ವೈರಿ ಈ ಬಾಳಿನಲ್ಲಿ, ತನು ಒಳಗೆ ಒಲವೇ ಜೇಂಕಾರ, ಅದ್ರ ಜೊತೆ ಕಂಡೆ ಕಂಡೆ ನಾನು ಕಂಡೆ,
ಹಾಗೂ ಪ್ರೀತಿ ಮಾಡಿ ಎಲ್ಲ ಇಲ್ಲಿ ಎಲ್ಲ ಒಳ್ಳೆ ಹಾಡುಗಳಿತ್ತು. 6 ಹಾಡುಗಳಲ್ಲಿ 3 ಹಾಡು ಉದಯ್ ಶಂಕರ್ ಅವರು, 3 ಹಾಡು ಹಂಸಲೇಖ ಅವರು ಬರೆದ್ರು. ಇಬ್ಬರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಸಾಹಿತ್ಯ ರತ್ನ ಉದಯ್ ಶಂಕರ್ ಅವ್ರನ್ನ ನೆನೆಸ್ಕೋಬೇಕು ನಾವು. ಅದೇ ರೀತಿ SPB ಅವ್ರನ್ನೂ ಕೂಡ, ಅಶ್ವಥ್ ಅವ್ರನ್ನೂ ಕೂಡ. ಈಗೆಲ್ಲ ವೀಕ್ಷಕರು ಜೇಂಕರ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.